ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ನನ್ನ ಆಷಾಢ ಅಮಾವಾಸ್ಯೆ ದಿನ ಯಾವ ರೀತಿ ಇತ್ತು ಅನ್ನೋದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಿನ ಆಗೋಯ್ತು, ಲಾಸ್ಟ್ ವೀಕೇನೇ ಆಯಿತು. ನಾನು ಆಲ್ರೆಡಿ ಶೇರ್ ಮಾಡಿದ್ದೆ, ನಿಮ್ಮ ಜೊತೆ ಹೇಳಿದ್ದೆ. ನಾನು ವೀಕ್ಲಿ 1, 2 ಅಥವಾ 3 ವೀಡಿಯೋಸ್ ಅಷ್ಟೇ ಅಪ್ಲೋಡ್ ಮಾಡೋದ್ರಿಂದ ಹಾಕೋದಕ್ಕೆ ತುಂಬ ಟೈಮ್ ತಗೊಳುತ್ತೆ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ. ಹಾಗೆಯೇ ನನಗೆ ಸ್ವಲ್ಪ ಕೆಲಸಗಳಿರೋದ್ರಿಂದ ಮನೆಯಲ್ಲೆಲ್ಲನೂ ಮೇಂಟೈನ್ ಮಾಡಬೇಕಾಗಿರೋದ್ರಿಂದ ಅಷ್ಟೊಂದು ಬೇಗನೂ ಎಡಿಟ್ ಮಾಡಿ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ಲೇಟ್ ಆಗಿಬಿಡುತ್ತೆ ಅಷ್ಟೇ. ಆ ದಿನದ ವೀಡಿಯೋವನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾನು ಹೇಗೆಲ್ಲ ಪೂಜೆಯನ್ನು ಮಾಡಿಕೊಂಡೆ ಆಷಾಢ ಅಂತೇಳ್ಬಿಟ್ಟು, ಹಾಗೆ ಒಂದೆರಡು ರೆಸಿಪೀಸ್ನ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ತಮ್ಮನೆಲ್ಲನ ನೋಡಿ ಗೊತ್ತಾಗಿರುತ್ತೆ ನಿಮಗೆ ನಾನು ಏನು ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ. ಹಾಗೆಯೇ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಬೇಕಂತೇನಾದರೂ ಅನಿಸಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನನ್ನ ವಿಡಿಯೋವನ್ನು ನಾನಿವತ್ತು ಶುರು ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣವೇ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡೆ. ಯಾವಾಗಲೂ ನನ್ನ ದಿನ ಶುರು ಆಗ್ತಕ್ಕಂಥದ್ದು ಔಟ್ಸೈಡ್ ಕ್ಲೀನಿಂಗ್ ಮಾಡಿಕೊಂಡೇ. ಕ್ಲೀನಿಂಗ್ ಎಲ್ಲ ಮಾಡಿ ರಂಗೋಲಿ ಎಲ್ಲ ಬಿಟ್ಟು ಮುಗಿಸಿ, ಮತ್ತು ಮಕ್ಳಿಗೂ ಸಹ ಟೈಮ್ ಆಗ್ತಾ ಇರುತ್ತಲ್ಲ, ಆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಎದ್ಬಿಟ್ಟು. ಬಟ್ ಟೈಮ್ ಆಗಿತ್ತು ಅಂತೇಳಿ ಇವತ್ತು ದೋಸೆಗೆ ಅಂತೇಳ್ಬಿಟ್ಟು ಟಿಫನ್ಗೆ ರೆಡಿ ಮಾಡ್ಕೊಂಡಿದ್ದೆ. ಫಸ್ಟ್ ಅವ್ರಿಗೆ ರೆಡಿ ಮಾಡಿ ಕಳಿಸ್ಬಿಟ್ಟು ಆಮೇಲೆ ರೆಡಿ ಮಾಡ್ಕೊಳ್ಳೋಣ ನಾನು ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರಿಗೆ ಟಿಫನ್ ಎಲ್ಲ ಮಾಡಿ ರೆಡಿ ಮಾಡಿ ಕೊಟ್ಬಿಟ್ಟು, ಹಾಗೆಯೇ ಹೂವು ಕೂಡ ತಂದುಕೊಟ್ಟಿರಲಿಲ್ಲ. ಬೇಗ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡಿದ್ದಾಗಿತ್ತು ಆವಾಗಲೇ. ಬಟ್ ಹೂವೆಲ್ಲ ತಂದುಕೊಟ್ಟಿರಲಿಲ್ಲ ಇನ್ನು ಪೂಜೆಗೆ ಅಂತೇಳಿ. ಸರಿ, ಅವ್ರ ಪೂಜೆಗೆ ಹೂವು ಹೇಗೂ ತಂದುಕೊಡ್ಬೇಕಲ್ಲ ಅಂಥೇಳಿ ಆ ಹೂವನ್ನು ತಂದುಕೊಟ್ಟಾದಮೇಲೆ ಪೂಜೆಗೆ ಪ್ರಿಪ್ರೇಷನನ್ನು ಮಾಡ್ಕೊಳ್ತಾ ಇದ್ದೀನಿ. ದೀಪ ಹಚ್ಚೋದಕ್ಕೆ ಮೊದಲೇ ನಾನು ಸುಮಾರು ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ದೀಪದ ಒಳಗಡೆ ಈ ಗ್ರೀನ್ ಕಲರ್ ಕುಂಕುಮ ಬರುತ್ತಲ್ವ, ಅದು ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಜಾವತ್ ಪೌಡ್ರು ಸಹ ಸಿಗುತ್ತಲ್ವ, ಯಾವುದನ್ನಾದರೂ ಪರವಾಗಿಲ್ಲ ದೀಪದ ಒಳಗಡೆ ಹಾಕಿದ್ರೆ ಈ ದೇವ್ರ ಮನೆಯೆಲ್ಲ ತುಂಬಾ ಘಮ ಅಂತ ಅನಿಸ್ತಾ ಇರುತ್ತೆ. ಇವಾಗ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಲ್ವ ನಾವು, ಅಲ್ಲಿ ಒಂಥರ ಡಿವೈನ್ ಆಗಿ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಗೊತ್ತಾ, ತುಂಬ ಚೆನ್ನಾಗಂತ ಅನಿಸ್ತಾ ಇರುತ್ತೆ. ಅದೆಲ್ಲ ಸ್ಮೆಲ್ಗೆ ಘಮ ಅಂತ ಪರಿಮಳ ಬರ್ತಾ ಇರುತ್ತಲ್ಲ, ಅದು ಈ ರೀತಿಯಾಗಿ ಯೂಸ್ ಮಾಡೋದ್ರಿಂದನೇ ಬರ್ತಕ್ಕಂಥದ್ದು. ಈ ಕರ್ಪೂರವನ್ನು, ಪಚ್ಚೆ ಕರ್ಪೂರ ಬರುತ್ತಲ್ವ, ಆ ಕರ್ಪೂರಗಳನ್ನು ದೀಪದೊಳಗಡೆ ಹಾಕ್ಬೋದು, ಇಲ್ಲಾಂದರೆ ಲವಂಗವನ್ನು ಹಾಕ್ಬೋದು. ಅದೇ ಜಾವತ್ ಪೌಡರು ಅಥವಾ ಈ ಹಸಿರು ಕುಂಕುಮ ಏನೂ ಇಲ್ಲ ಅಂತ ಹೇಳಿದ್ರೆ ಈ ಥರ ಎಲ್ಲ ಹಾಕಿದ್ರೆ ದೇವ್ರ ಮನೆಯೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿ ಕುತ್ಕೊಂಡು ಪೂಜೆ ಮಾಡೋದಕ್ಕೂ ನಿಮಗೂ ಅಷ್ಟೇ ಒಂದು ದೈವಿಕ ಭಕ್ತಿ ಅಂತ ಹೇಳ್ತಾರಲ್ಲ, ಆ ಥರ ಫೀಲ್ ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಅದನ್ನೆಲ್ಲನೂ ಸ್ವಲ್ಪ ಯೂಸ್ ಮಾಡ್ಕೊಳ್ತಾ ಇರಿ, ತುಂಬಾ ಚೆನ್ನಾಗಂತ ಅನಿಸುತ್ತೆ. ಮತ್ತು ಈ ಆಷಾಢದಲ್ಲಿ ಪೂಜೆಗೆ ಜಾಸ್ತಿ ಏನಕ್ಕೋಸ್ಕರ ಮಹತ್ವಗಳನ್ನು ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಒಂದು ಶುಭ ಕಾರ್ಯಗಳನ್ನು ಏನಕ್ಕೋಸ್ಕರ ಮಾಡ್ತಾರೆ ಅಂತೇಳಿ ನೋಡೋದಾದರೆ, ಈ ಆಷಾಢದಲ್ಲಿ ಜಾಸ್ತಿ ಮಳೆಗಾಲ ಶುರು ಆಗುತ್ತಲ್ವ, ಜಾಸ್ತಿ ಮಳೆ ಬರ್ತಾ ಇರುತ್ತೆ ಅಂಥೇಳಿ ಈ ಮಳೆ ಟೈಮಲ್ಲಿ ಯಾವುದೇ ರೀತಿಯಾದಂತಹ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದು ಬೇಡ ಅಂಥೇಳಿ ಸ್ಟಾಪ್ ಮಾಡಿರ್ತಾರೆ ಅಂಥೇಳಿ ಹೇಳ್ತಕ್ಕಂಥದ್ದು ಒಂದು ರೂಢಿ ಕೂಡ, ಪ್ರತೀತಿ ಕೂಡ ಇದೆ. ಅದೆಷ್ಟು ನಿಜನ ಸುಳ್ಳು ಅದಂತೂ ನನಗೆ ಗೊತ್ತಿಲ್ಲ. ಮತ್ತು ಯಾವುದೇ ಒಂದು ಶುಭ ಕಾರ್ಯಗಳು ಮಾಡಬೇಕಾದ್ರೆ ಇವಾಗ ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು, ಈ ಅಡುಗೆಗಳನ್ನೆಲ್ಲ ಮಾಡಬೇಕಂತ ಹೇಳಿದ್ರೆ ಈ ಒಲೆಗಳನ್ನೆಲ್ಲ ಹಚ್ತಾ ಇದ್ರಲ್ವ. ಹಾಗಾಗಿ ಅದೆಲ್ಲ ಇವಾಗೊಂದು ಊಟಕ್ಕೆ ಬಡಿಸ್ಬೇಕಂತ ಹೇಳಿದ್ರೆ, ಒಲೆ ಹಚ್ಚಬೇಕಂತ ಹೇಳಿದ್ರೆ, ಮತ್ತು ಇದು ಓಪನ್ ಗ್ರೌಂಡ್ಗಳಲ್ಲಿ ಯಾವುದೇ ಒಂದು ಫಂಕ್ಷನ್ಗಳನ್ನು ಮಾಡ್ತಿದ್ರು. ಆವಾಗೆಲ್ಲ ಏನಾಗ್ತಿತ್ತಂತೆ, ತುಂಬ ತೊಂದರೆ ಆಗ್ತಿತ್ತಂತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳನ್ನು ಆಷಾಢ ಮಾಸದಲ್ಲಿ ಮಾಡ್ತಕ್ಕಂಥದ್ದು ಬೇಡ, ತುಂಬಾ ಮಳೆ ಇರುತ್ತಲ್ವ ಅಂಥೇಳಿ ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಆ ರೀತಿಯಾಗಿ ಅದು ರೂಢಿಗೆ ಬಂದಿದೆ. ಇನ್ನೂ ಕ್ಯಾಲೆಂಡರ್ ಪ್ರಕಾರ ಮತ್ತೆ ಇನ್ನೊಂದು ಏನೇನೋ ಹೇಳ್ತಾರೆ. ಕೆಲವೊಂದು ಬೇರೆ ಬೇರೆ ರೀತಿಯಾದಂತಹ ರೀಸನ್ಸ್ಗಳು ಸಹ ಇದೆ. ಹೇಗೋ ಮನೇಲಿ ಇರ್ತಾರಲ್ಲ, ಆ ಒಂದು ಟೈಮಲ್ಲಿ ಈ ಪೂಜೆಗಳನ್ನು ಮಾಡಿಕೊಂಡು ಒಂದು ದೇವರಿಗೆ ನಿಷ್ಠೆಯಾಗಿ ಇಟ್ಕೊಂಡು ಆ ರೀತಿಯಾಗಿ ಒಂದು ಟೈಮನ್ನು ಸ್ಪೆಂಡ್ ಮಾಡಲಿ ಅಂತೇಳಿ ಏನು ಮಾಡ್ತಾರೆ, ಪೂಜಾ ಕಾರ್ಯಗಳಿಗೆ ಹೆಚ್ಚು ಒಂದು ಪ್ರಾಶಸ್ತ್ಯಗಳನ್ನು ಕೊಡ್ತಾರೆ.
ಈ ಟೈಮಲ್ಲಿ ಪೂಜೆಗಳನ್ನು ಮಾಡಿದ್ರೆ ತುಂಬ ಫಲನೂ ಸಹ ಸಿಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ಏನು ಮಾಡ್ತಕ್ಕಂಥದ್ದು, ಈ ಆಷಾಢ ಮಾಸದಲ್ಲಿ ಜಾಸ್ತಿ ಪೂಜೆಗಳನ್ನು ಮಾಡ್ತಕ್ಕಂಥದ್ದು. ನಾನು ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡಿದ್ದು ಸಹ ಆಯಿತು. ಹಾಗೆಯೇ ಕೊನೆಯದಾಗಿ ನಾನು ಒಂದು ಶ್ಲೋಕ ಬುಕ್ಕನ್ನು ಇಟ್ಕೊಂಡಿರ್ತೀನಿ. ಅದರ ಮೂಲಕ ಶ್ಲೋಕಗಳನ್ನೆಲ್ಲ ಪ್ರತಿಯೊಂದು ದೇವ್ರಿಗೂ ಸಹ ಶ್ಲೋಕವನ್ನು ಹೇಳಿಕೊಂಡು ಅದಾದ ನಂತರ ನನ್ನ ಪೂಜೆಯನ್ನು ಮುಗಿಸ್ಕೊಳ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಬ್ಲೂಬೆರೀಸ್ ತೊಗೊಂಡು ಬಂದಿದ್ರು ಅಂತೇಳಿ, ಅದನ್ನು ಸ್ಮೂತಿ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬ್ಲೂಬೆರೀಸ್ನ ಈ ರೀತಿ ಒಂದು ಸ್ವಲ್ಪ ಉಪ್ಪು ಮತ್ತು ಸೋಡಾ ಪೌಡರ್ನ ಹಾಕಿಬಿಟ್ಟು ನೆನೆ ಹಾಕಿದ್ದೀನಿ. ಅದರಲ್ಲಿ ಇರ್ತಕ್ಕಂಥ ಏನಾದರೂ ರಾಸಾಯನಿಕಗಳಿದ್ದರೆ, ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಿರ್ತಾರಲ್ವ, ಅದೆಲ್ಲ ಹೋಗಲಿ ಅಂತೇಳಿ ಒಂದು ಅರ್ಧ ಗಂಟೆಗಳ ಕಾಲ ಅದನ್ನು ನೆನೆಸಿದ್ದೀನಿ. ಇವಾಗ ಸ್ವಲ್ಪ ಪಾಲಕನ್ನು ಸೇರಿಸ್ಬಿಟ್ಟು ನಾನು ಸ್ಮೂತಿಯನ್ನು ಮಾಡ್ಕೊಂಡಿದ್ದೀನಿ. ಈ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಉಪವಾಸವನ್ನು ಇರ್ತೀನಿ. ಹಾಗಾಗಿ ಮಾರ್ನಿಂಗ್ ಉಪವಾಸ ಇದ್ದೆ, ನಂತರ ಆಫ್ಟರ್ನೂನ್ ಬಂದುಬಿಟ್ಟು ಇದೊಂದು ಸ್ಮೂತಿಯನ್ನು ತಗೊಂಡಿದ್ದೀನಿ. ನೆಕ್ಸ್ಟು ಸಂಜೆಗೆ ಊಟವನ್ನು ಮಾಡ್ತೀನಿ. ಸ್ವೀಟ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಖರ್ಜೂರವನ್ನು ತಗೊಂಡಿದ್ದೀನಿ. ಬ್ಲೂಬೆರಿನೇ ಅಂದರೆ ತುಂಬ ಸ್ವೀಟ್ ಎಲ್ಲ ಇರೋದಿಲ್ಲ, ಹಾಗಾಗಿ ಮತ್ತು ಇದು ಪಾಲಕ್ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀವಲ್ಲ, ಸ್ವೀಟ್ ಹಾಕಿಲ್ಲ ಅಂತ ಹೇಳಿದ್ರೆ ಅದೊಂಥರ ಒಗ್ಜು ಅಂತ ಅನಿಸ್ತಾ ಇರುತ್ತೆ. ಹಾಗಾಗಿ ಏನು ಮಾಡಿದ್ದೀನಿ, ಖರ್ಜೂರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಹೋಮ್ ಮೇಡ್ ಪ್ರೋಟೀನ್ ಪೌಡ್ರನ್ನು ಸಹ ಇದ್ರ ಜೊತೆ ಸೇರಿಸ್ಕೊಂಡು ಎಷ್ಟು ನೀರು ಬೇಕಿರುತ್ತೋ ಅಷ್ಟನ್ನು ಸೇರಿಸ್ಕೊಂಡು ಇಲ್ಲಿ ಇದನ್ನು ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಸ್ಮೂತಾಗಿ ಪೇಸ್ಟ್ ಮಾಡಿಕೊಂಡ್ರೆ ನಮಗೆ ಸ್ಮೂತಿ ರೆಡಿ ಆಗಿಬಿಡುತ್ತೆ. ಉಪವಾಸ ಏನಾದರೂ ಇರ್ತಿರಲ್ಲ ಒಂದು ಟೈಮು, ನೆಕ್ಸ್ಟ್ ಟೈಮ್ ಉಪವಾಸ ಬಿಡೋಕ್ಕೆ ಹೋಗ್ತಿರಲ್ವ, ಅದ್ರ ನೆಕ್ಸ್ಟ್ ಟೈಮ್ ಊಟ ಮಾಡುವಾಗ ಈ ರೀತಿ ಏನಾದರೂ ಸ್ಮೂತಾಗಿರೋ ಅಂಥದ್ದೇ ತಗೊಳ್ಳಿ. ಡೈರೆಕ್ಟ್ ತುಂಬ ಗಟ್ಟಿ ಇರೋ ಅಂಥ ಪದಾರ್ಥಗಳನ್ನೆಲ್ಲ ತಗೊಳ್ತಕ್ಕಂಥದ್ದು ಬೇಡ. ಹಾಗಾಗಿ ಏನು ಮಾಡ್ತೀನಿ, ನಾನು ಈ ರೀತಿ ಸ್ಮೂತೀಸು ಅಥವಾ ಗಂಜಿ ಏನಾದರೂ ಪರವಾಗಿಲ್ಲ ಆ ಥರದನ್ನು ತಗೊಳ್ತೀನಿ. ಹಾಗೆ ಸಂಜೆ ನೈಟ್ಗೆ ಅಂತೇಳಿ ಹುರುಳಿಕಾಳನ್ನು ನಾನು ಮೊಳಕೆ ಕಟ್ಕೊಂಡಿದ್ದೆ, ಅದನ್ನು ಉಪಯೋಗಿಸ್ಕೊಂಡು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತರಕಾರಿಗಳೆಲ್ಲ ಸ್ವಲ್ಪ ಫ್ರಿಜ್ಜಲ್ಲಿ ಇತ್ತಲ್ವ, ಮೊದಲೇ ಹೊರಗಡೆ ತೆಗೆದಿಟ್ಟಿದ್ದೆ ಕಟ್ ಮಾಡ್ಕೊಳ್ಳೋಣ ಅಂಥೇಳಿ. ಹಾಗೆಯೇ ಇಲ್ಲಿ ಫಸ್ಟ್ಗೆ ನಾನು ಕಾಳುಗಳನ್ನು ಹಾಕ್ಬಿಡ್ತಾ ಇದ್ದೀನಿ ನೀರಿಗೆ ಅಂತೇಳಿ, ಬೇಯೋದಕ್ಕೆ ಅಂತೇಳಿ. ಆಮೇಲೆ ನಾನು ಎಲ್ಲವನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಫಸ್ಟು ಮೊಳಕೆ ಹುರುಳಿಕಾಳುಗಳನ್ನು ಸೇರಿಸ್ಬಿಟ್ಟು ಎಷ್ಟು ನೀರು ಬೇಕಿರುತ್ತೋ ಅಷ್ಟು ಸೇರಿಸ್ಬಿಟ್ಟು, ಇದು ಗಟ್ಟಿ ಇರೋದ್ರಿಂದ ಕಾಳು ಒಂದು 5-6 ವಿಜಲ್ಸ್ ಆದರೂ ಬೇಕಾಗುತ್ತೆ. ಒಂದು 5-6 ವಿಜಲ್ಸ್ ಬಂದು ಮತ್ತೆ ಅದೆಲ್ಲ ತಣ್ಣಗಾಗಬೇಕಲ್ಲ, ಅಷ್ಟರಲ್ಲಿ ತುಂಬಾ ಟೈಮ್ ತಗೊಳುತ್ತೆ. ಹಾಗಾಗಿ ಏನು ಮಾಡ್ತಾಯಿದ್ದೀನಿ, ಅದನ್ನು ಬೇಯೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಸ್ವೀಟ್ ಪೊಟೊಟೊ ಇತ್ತಲ್ವ, ಅದನ್ನು ಸಹ ನಾನಿಲ್ಲಿ ಬೇಯೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಅದೆಲ್ಲ ರೆಡಿಯಾಗೋ ಅಷ್ಟರಲ್ಲಿ ಮತ್ತೆ ನಾನು ಮಸಾಲೆ ರುಬ್ಬೇಕಲ್ವ, ಮಸಾಲೆಯನ್ನು ರುಬ್ಕೊಂಡು ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋದಿರುತ್ತಲ್ವ, ಅದನ್ನೆಲ್ಲನೂ ಸಹ ಇಲ್ಲಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡ್ರೆ ಬೇಗ ಬೇಗ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಕಾಯನ್ನು ತಗೊಂಡಿದ್ದೀನಿ. ಫ್ರೆಶ್ ಕಾಯನ್ನು ಹಾಕಿದ್ರೆ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಒಂದು ಹೋಳು ಬರುತ್ತಲ್ವ, ಅಷ್ಟು ಕಾಯನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಇಡಿಯಷ್ಟು ನಾನಿಲ್ಲಿ ಕಡಲೆಯನ್ನು ತಗೊಂಡಿದ್ದೀನಿ, ಮತ್ತು ಕರಿಬೇವು ತಗೊಂಡಿದ್ದೀನಿ, ಈರುಳ್ಳಿ, ಹಾಗೆಯೇ ಒಂದು ಸ್ಪೂನಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ. ಹುಣಸೆ ಹಣ್ಣನ್ನು ಸಹ ಒಳಗಡೆನೇ ಸೇರಿಸ್ಬಿಟ್ಟಿದ್ದೀನಿ. ಹಾಗೆ ಸಾಂಬಾರು ಪೌಡ್ರನ್ನು ತಗೊಂಡಿದ್ದೀನಿ. ಚೆನ್ನಾಗಿ ಅದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಕಾಳು ಸಹ ಇಲ್ಲಿ ಚೆನ್ನಾಗಿ ಬೆಂದಿತ್ತು ನೋಡಿ. ಈ ಥರ ಚೆನ್ನಾಗಿ ಬೆಂದ್ಬಿಟ್ರೆ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಎಲ್ಲ ತರಕಾರಿಗಳನ್ನು ಸೇರಿಸ್ಬಿಟ್ಟು ನಾನು ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ನೋ ಅದೆಲ್ಲ ಮಸಾಲೆಗಳನ್ನು ಸಹ ಸೇರಿಸ್ಬಿಟ್ಟು ಮತ್ತೆ ಇನ್ನೊಂದು ವಿಜಲ್ಸನ್ನು ಬರೆಸ್ತೀನಿ. ಮೊದಲೆಲ್ಲ ಏನು ಮಾಡ್ತಿದ್ದೆ, ಈ ಸಾಂಬಾರನ್ನು ಮಾಡಬೇಕಾದ್ರೆ ಫಸ್ಟೇ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆಯಲ್ಲಿ ಕಾಳುಗಳನ್ನೆಲ್ಲ ಹುರ್ಕೊಂಡು ತರಕಾರಿನೂ ಸಹ ಒಗ್ಗರಣೆಯಲ್ಲೇ ನೀಟಾಗಿ ಹುರ್ಕೊಂಡು ಕ್ಲೋಸ್ ಮಾಡಿ ನಾನು ಆಮೇಲೆ ಸಾಂಬಾರನ್ನು ಮಾಡ್ಕೊಳ್ತಿದ್ದೆ. ಮತ್ತು ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಕಾಳು ತರಕಾರಿ ಎಲ್ಲ ಬೆಂದಮೇಲೆ ಏನು ಮಾಡ್ತಾಯಿದ್ದೆ, ಮಸಾಲೆಯನ್ನು ಸೇರಿಸ್ಕೊಳ್ತಿದ್ದೆ. ಬಟ್ ಇತ್ತೀಚೆಗೆ ಸ್ವಲ್ಪ ತರಕಾರಿಗಳನ್ನೆಲ್ಲ ಜಾಸ್ತಿ ಎಣ್ಣೆಲಿ ಉರಿಬಾರ್ದು ಅಂತೆಲ್ಲ ಸ್ವಲ್ಪ ಅನಿಸ್ತಲ್ವ, ಆವಾಗಿಂದ ಏನು ಮಾಡ್ತೀನಿ, ಡೈರೆಕ್ಟ್ ಇದೇ ರೀತಿಯಾಗಿ ಮಾಡಿಕೊಂಡು ಬೇಕಂತೇಳಿದ್ರೆ ಆಮೇಲೆ ಏನಾದ್ರೂ ಒಗ್ಗರಣೆ ಹಾಕೋದಿದ್ರೆ ಹಾಕ್ಕೊಳ್ತೀನಿ, ಇಲ್ಲ ಅಂತೇಳಿದ್ರೆ ಒಗ್ಗರಣೆನೂ ಸಹ ಹಾಕ್ಕೊಳ್ಳೋದಿಲ್ಲ. ಮತ್ತು ಈ ಸಾಂಬಾರಿಗೆ ಜಾಸ್ತಿ ಬದನೆಕಾಯಿ, ಈ ಆಲೂಗೆಡ್ಡೆಯನ್ನು ಸೇರಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ. ಸೊ ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡು ಮಸಾಲೆನೂ ಸಹ ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಜೋರಾಗಿ ಈ ಥರ ಮಾಡಿದ್ನಲ್ಲ, ಕೆಳಗಡೆ ಚೆಲ್ಲೋಗ್ಬಿಡ್ತು. ಓಕೆ, ಆಮೇಲೆ ಅದನ್ನು ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಅಡುಗೆ ಮಾಡಬೇಕಾದ್ರೆ ಆ ಥರ ಆಗ್ತಾನೇ ಇರುತ್ತೆ.
ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊನೆಯದಾಗಿ ಸೇರಿಸ್ಕೊಳ್ತೀನಿ. ಫಸ್ಟೇ ಏನಾದ್ರೂ ಸೇರಿಸ್ಬಿಟ್ರೆ ಆಗ ನಾವು ಅಡುಗೆ ಮಾಡಬೇಕಾದ್ರೆ ಕಾಳುಗಳೆಲ್ಲ ಸರಿಯಾಗಿ ಬೇಯೋದೇ ಇಲ್ಲ. ಹಾಗಾಗಿ ಈ ರೀತಿ ಕೊನೆಯದಾಗಿ ತರಕಾರಿ ಏನು ಬೇಗ ಬೆಂದೋಗ್ಬಿಡುತ್ತಲ್ಲ, ಹಾಗಾಗಿ ಈ ರೀತಿ ಸೇರಿಸ್ಕೊಂಡು ಅದನ್ನು ಒಂದೇ ಒಂದು ವಿಜಲ್ ಬರ್ಸ್ಕೊಂಡ್ರೆ ಸಾಕು. ಆಲ್ರೆಡಿ ಎಲ್ಲನೂ ಸಹ ಚೆನ್ನಾಗಿ ಬೆಂದಿದೆ ಅಲ್ವಾ, ಹಾಗಾಗಿ ಒಂದೇ ಒಂದು ವಿಜಲನ್ನು ಬರ್ಸ್ಕೊಂಡ್ರೆ ಸಾಕಾಗುತ್ತೆ. ಮತ್ತು ಅದು ರೆಡಿ ಆಗುವಷ್ಟರಲ್ಲಿ ರೈಸನ್ನು ಸಹ ರೆಡಿ ಮಾಡಿಕೊಂಡೆ. ಕೊನೆಯದಾಗಿ ಸ್ವೀಟ್ ಪೊಟೊಟೊ ಇತ್ತಲ್ವ, ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಅದನ್ನು ಸ್ಟೀಮ್ ಆಗೋದಕ್ಕೆ ಬಿಟ್ಟಿದ್ದೆ ಅಲ್ವ. ಇದೇನು ತುಂಬಾ ಈಸಿ, ಜಾಸ್ತಿ ಏನದು ಟೈಮ್ ತಗೊಳ್ಳೋದಿಲ್ಲ. ನಾನು ಆವಾಗಲೇ ಅದನ್ನು ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದನ್ನೆಲ್ಲ ಸಿಪ್ಪೆಯನ್ನೆಲ್ಲ ತೆಗೆದುಬಿಟ್ಟು ಅದಾದಮೇಲೆ ಏನು ಮಾಡಿದ್ದೀನಿ, ಅದನ್ನು ರೌಂಡಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮಗೆ ಯಾವ ಶೇಪಿಗೆ ಬೇಕನ್ಸುತ್ತೋ ಆ ಶೇಪ್ಗೆ ಅದನ್ನು ಕಟ್ ಮಾಡಿಕೊಂಡ್ರೆ ಆಯಿತು. ಮತ್ತು ಇಲ್ಲಿ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ. ಸ್ವಲ್ಪ ಲೋ ಫ್ಲೇಮಲ್ಲೇ ಹಾಕ್ಕೊಳ್ಳಿ. ಇದೇನು ಸೀದೋಗೇನಿಲ್ಲ, ಬಟ್ ಅದು ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕಿಬಿಟ್ಟು ನಮಗೆ ರುಚಿಗೆ ಖಾರಕ್ಕೆ ಬೇಕಿರುತ್ತಲ್ವ ಅಷ್ಟು ಖಾರದ ಪುಡಿ, ಒಂದು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೊನೆಯದಾಗಿ ಸೇರಿಸ್ಕೊಂಡ್ರೆ ಆಯಿತು. ನಾನೊಂದು ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲನೂ ಸೇರಿಸ್ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ಫ್ರೈ ಆಗಿರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸ್ವೀಟ್ ಪೊಟೊಟೊನ ತುಂಬಾ ತಿನ್ನೋದಕ್ಕೆ ಹೇಳ್ತಾರೆ. ಸೊ ಹಾಗಾಗಿ ಒಂದೇ ರೀತಿಯಾಗಿ ಕೊಟ್ಟರೆ ಇಷ್ಟಪಟ್ಟು ತಿನ್ನಲ್ಲ. ಇದನ್ನು ನಾರ್ಮಲ್ ನಾವು ಒಗ್ಗರಣೆ ಹಾಕ್ತೀವಲ್ವ, ಈರುಳ್ಳಿ ಎಲ್ಲವನ್ನು ಸೇರಿಸಿ ಆ ರೀತಿ ಕಾಯಿ ತುರಿ ಎಲ್ಲನೂ ಸೇರಿಸಿ ಸಹ ಒಗ್ಗರಣೆ ಹಾಕೋಬೋದು. ಇಲ್ಲ ಸ್ವಲ್ಪ ಪ್ಲೇನಾಗಿ ಇರಲಿ ಅಂತ ಹೇಳಿದ್ರೆ ಈ ರೀತಿ ಮಾಡ್ಕೋಬೋದು. ಒಂಥರ ಚಿಪ್ಸ್ ಥರ ಫೀಲ್ ಆಗುತ್ತಲ್ವ ಮಕ್ಕಳಿಗೆ, ಹಾಗಾಗಿ ಏನು ಮಾಡ್ತಾರೆ, ಇಷ್ಟಪಟ್ಟು ತಿಂತಾರೆ. ಸೊ ಹಾಗಾಗಿ ನಾನು ಇವತ್ತು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಬೇಕಂತ ಹೇಳಿದ್ರೆ ಈರುಳ್ಳಿ ಕಾಯಿ ತುರಿ ನಿಮಗೆ ಯಾವ ಥರ ಟೇಸ್ಟ್ಗೆ ಇಷ್ಟ ಆಗುತ್ತೋ, ನಿಮ್ಮ ಟೇಸ್ಟ್ಗೆ ಯಾವ ಥರ ಅನಿಸುತ್ತೋ ಆ ರೀತಿಯಾಗೂ ಸಹ ಮಾಡ್ಕೋಬೋದು. ಬಟ್ ನಾನಿಲ್ಲಿ ಸಿಂಪಲ್ಲಾಗಿ ಇರಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂಚೂರು ಖಾರದ ಪುಡಿಯನ್ನು ಸೇರಿಸಿ ಒಗ್ಗರಣೆ ಮಾಡಿಕೊಂಡೆ ಅಷ್ಟೇ. ಇದನ್ನು ರೆಡಿ ಆಯಿತು. ಇವಾಗ ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಮೆಣಸಿ ಹಣ್ಣನ್ನು ಸೇರಿಸ್ಬಿಟ್ಟು ರೆಡ್ ಚಿಲ್ಲೀಸನ್ನು ಸೇರಿಸ್ಬಿಟ್ಟು ಕರಿಬೇವನ್ನು ನಾನು ಮೊದಲೇ ತುಂಬ ಹಾಕಿದ್ದೆ ಅಂತೇಳಿ ಇದ್ರ ಜೊತೆ ಸೇರಿಸ್ಕೊಂಡಿಲ್ಲ ಅಷ್ಟೇ. ಅದು ಸ್ವಲ್ಪ ಕುದಿಲಿ. ಮತ್ತು ಇದ್ರ ಜೊತೆ ಸ್ವಲ್ಪ ಹಿಂಗನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ಸೇರಿಸ್ಬಿಟ್ಟು ಇಲ್ಲಿ ಒಗ್ಗರಣೆಯನ್ನು ಸೇರಿಸ್ಕೊಂಡ್ರೆ ನಮಗೆ ಸಾಂಬಾರು ಸಹ ರೆಡಿ ಆಗುತ್ತೆ. ಡೈಲಿ ಒಂದೇ ಕಾಳುಗಳನ್ನು ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ಕೊಳ್ಳೋದು ಬದಲು ಈ ರೀತಿ ಲಾಸ್ಟ್ ಟೈಮು ನಾನು ಇದರಲ್ಲಿ ರಸಮ್ಮನ್ನು ಮಾಡೋ ಅಂಥದ್ದನ್ನು ತೋರಿಸ್ಕೊಟ್ಟಿದ್ದೆ. ಅದನ್ನು ಸಹ ತುಂಬಾ ಚೆನ್ನಾಗಿರುತ್ತೆ, ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಏನು ಮಾಡ್ತೀವಿ ಅಂದರೆ ಇದರಲ್ಲಿ ಮಿಕ್ಸ್ಡ್ ಕಾಳುಗಳೆಲ್ಲ ಹಾಕ್ತಾರಲ್ವ, ಆ ಥರನೂ ಸೇರಿಸ್ಬಿಟ್ಟು ಸಾಂಬಾರನ್ನು ಮಾಡಿಕೊಂಡ್ರೆ ಅದನ್ನು ಸಹ ಏನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸಮ್ಟೈಮ್ಸ್ ಈ ಪಾನಿಪುರಿ ಎಲ್ಲ ತಿಂತೀವಲ್ವ, ಆ ಥರ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಸಾಂಬಾರನ್ನೇ ಹಾಕ್ಕೊಂಡು ಸಹ ತಿಂತಾ ಇರ್ತಾರೆ. ಕಾಳುಗಳು ಬರೀ ಸಾಂಬಾರು ಆ ಥರನೂ ಸಹ ತಿಂತಾ ಇರ್ತಾರೆ, ಚೆನ್ನಾಗಿರುತ್ತೆ. ಎಲ್ಲ ರೆಡಿ ಆಯಿತು. ಅದನ್ನು ನಾನು ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅಂತ ಹೇಳ್ಬಿಟ್ಟು ಸಪ್ರೇಟು ಈ ಕುಚ್ಚಲಕ್ಕಿ ಬರುತ್ತಲ್ವ, ಕುದಿಸ್ತಕ್ಕಿ, ಅದನ್ನು ಹಾಕ್ಕೊಂಡು ಗಂಜಿ ಅನ್ನವನ್ನು ಮಾಡ್ಕೊಂಡಿದ್ದೆ. ಬಟ್ ಅದನ್ನು ಮನೆಯವ್ರು ಯಾರೂ ತಿನ್ನಲ್ಲ ಅಂತೇಳಿ ಸಪ್ರೇಟ್ ಅವ್ರಿಗೆ ಸಾಂಬಾರನ್ನು ಮಾಡಿಕೊಟ್ಟಿದ್ದೆ. ಈ ಸಾಂಬಾರನ್ನು ಮಾಡ್ತಾಯಿದ್ರೆ ಮನೆ ಅಂತ ತುಂಬ ಘಮ ಅಂತ ಅನಿಸ್ತಾ ಇರುತ್ತೆ. ಒನ್ ಟೈಮ್ ಟ್ರೈ ಮಾಡಿ ನೋಡಿ. ಸಾಮಾನ್ಯವಾಗಿ ಇದೇ ಥರನೇ ಎಲ್ಲರೂ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀರಾ. ನೀವು ಯಾವ ರೀತಿಯಾಗಿ ಇದೇ ಥರ ಮಾಡ್ಕೊಳ್ತೀರಾ ಅಥವಾ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಳ್ತೀರಾ ಅನ್ನೋದೇನಾದರೂ ಇದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನನ್ನ ಇವತ್ತಿನ ದಿನ ಈ ರೀತಿಯಾಗಿ ಹೋಯಿತು. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ದೀರಾ ಎಲ್ಲರಿಗೂ ಸಹ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದಿರಾ ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ, ಎಲ್ಲರ ದಿನನೂ ಸಹ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತಾ ನನ್ನ ಒಂದು ದಿನವನ್ನು ಇವತ್ತಿಗೆ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.